ಬೇಜಾರಲ್ಲಿದೆ ಸ್ವಲ್ಪ, ಯಾಕಂತ ಮೀನು ಕಡಿಮೆ ಬಂತು ಹೊರಗೆ ಅಂದ್ರೆ ಅದರ ಅರ್ಥ ನಮ್ದು ಪ್ರೂಫ್ ಅಂದ್ರೆ ಆಧಾರ್ ಕಾರ್ಡ್ ಮತ್ತೆ ID ಕಾರ್ಡ್ ಅಷ್ಟೇ. ಅಂದ್ರೆ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಅಂತಿಲ್ಲ ನಮ್ಗೆ. ಬೋಟ್ ನಡೆಸೋದಕ್ಕೆ ಏನ್ ಬಂತು ಇದು ಹೌದು ಸರ್. ಇಳಿತಾರೆ ಈಗ ಎಷ್ಟು ದೂರ ಹೋಗಿತ್ತಂತೀರ ಮೀನು? ಮೀನೀಗ ಬಲೆ ಎಲ್ದ ಮೇಲೆ ಗೊತ್ತಾಗ್ತದೆ ಎಷ್ಟು ಮೀನು ಅಂತ, ಬಲೆ ಎಲ್ದ ಮೇಲೆ ಗೊತ್ತಾಗ್ತದೆ. ಮಾನ್ಯ ವೀಕ್ಷಕರೇ, ಮಂಗಳೂರಿನ ಧಕ್ಕೆ ಅಂದರೆ ಏನು ಮೀನುಗಾರರು ಬಂದರಿದೆ, ಬಂದರ್ನಲ್ಲಿದ್ದೇವೆ. ಈಗಾಗಲೇ ಮೀನು ಹಿಡಿಲಿಕ್ಕೆ ಹೋಗ್ತಾ ಇದ್ದೇವೆ. ಹಿಂದೆ ನೀವು ನೋಡ್ಬೋದು ಬೋಟ್ ರೆಡಿ ಆಗ್ತಾ ಇದೆ. ಹೀಗಾಗಿ ನಮ್ಮೊಟ್ಟಿಗೆ ಇವತ್ತು ಶೈಲೇಶ್ ಅವರಿದ್ದಾರೆ, ಹಾಗೆ ಚೇತನ್ ಅವರಿದ್ದಾರೆ. ಬೆಳಗ್ಗೆಯಿಂದ ಹೊರಡ್ತಾ ಇದ್ದೇವೆ, ಎಲ್ಲೂ ಮೀನು ಸಿಗ್ತಾ ಇಲ್ಲ. ಮೀನಿನ ಹುಡುಕಾಟದಲ್ಲಿ ಮೀನುಗಾರರಿದ್ದಾರೆ ಅಂತ ಹೇಳಿದರೆ ನಾವು ಅರ್ಥ ಮಾಡಬೇಕು ಮತ್ಸ್ಯಕ್ಷಾಮ ಅನ್ನುವಂಥದ್ದು ಎಷ್ಟು ದೊಡ್ಡ ಮಟ್ಟದಲ್ಲಿ ಬಂದಿದೆ ಅಂಥೇಳಿ. ಅದರಲ್ಲಿ ವಿಶೇಷವಾಗಿ ಇವರು ಒಂದು ಒತ್ತಾಯ ಮಾಡ್ತಾ ಇದ್ರು. ಈಗ ನಾವು ಮಧ್ಯ ಸಮುದ್ರಕ್ಕೆ ಬಂದಿದ್ದೇವೆ, ನೋಡುವ ಪಾಪ ಅವರು ಈಗ ಮೀನು ಬಲೆ ಹಾಕಿದ್ದಾರೆ, ಹಿಂದೆ ಎಷ್ಟು ಸಿಗುತ್ತಂದು ನೋಡುವ ಬನ್ನಿ. ಕೇರಳ ಹತ್ರ ಬಂದಾಯ್ತು. ಈಗ ನಾವು ಮುಂದೆ ಗಡಿ ದಾಟಿದ್ರೆ ಏನು ಸಮಸ್ಯೆ ಇದೆ ಈಗ? ಸರ್, ಗಡಿ ದಾಟಿದ ಕೂಡಲೇ ಅಲ್ಲಿ ಕೋಸ್ಟಲ್ ಗಾರ್ಡ್ ಅವರು ಹಿಡಿತಾರೆ. ಅಲ್ಲಿಯ ಕೋಸ್ಟಲ್ ಗಾರ್ಡ್ ಹಿಡಿತಾರೆ. ಸಣ್ಣ ಬೋಟ್, ಕೋಸ್ಟಲ್ ಗಾರ್ಡ್ ಬೋಟ್ ಅಲ್ಲಿ ಕೋಸ್ಟಲ್ ಗಾರ್ಡ್ ತುಂಬಾ ಸ್ಟ್ರಿಕ್ಟ್ ಆಗಿದೆ. ಕೋಸ್ಟಲ್ ಗಾರ್ಡ್ ಅಲ್ಲ, ಅಲ್ಲಿ ದೋಣಿಯವರು ಹೇಳ್ತಾರೆ. ದೋಣಿಯವರು ಫೋನ್ ಮಾಡಿ ಹೇಳ್ತಾರೆ ಅವ್ರಿಗೆ ಏನಂತೇಳಿ, ಅಲ್ಲಿ ಫಿಶಿಂಗ್ ಬೋಟ್ ಟ್ರಾಲ್ ಮಾಡ್ತಾ ಉಂಟಂತ. ಅಂದ್ರೆ ಕರ್ನಾಟಕದ ಬೋರ್ಡ್. ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅವ್ರಿಗೆ ಕರ್ನಾಟಕದ ಅಂತೇಳಿ? ಅದು ಬೋಟ್ ಕಲರ್ ಚೇಂಜ್ ಉಂಟಲ್ಲ ಸರ್, ವೈಟ್ ಕಲರ್. ಓ ಇಲ್ಲಿದು ವೈಟ್ ಕಲರ್, ವೈಟ್ ಮತ್ತೆ ರೆಡ್. ಅಲ್ಲಿ ನೀಲಿ ಕಲರ್. ಓ ನೋಡಿ, ಈಗ ಇದು ಹೇಗೆ ಗುರುತಿಸ್ತಾರ ಅನ್ನೋದು ಒಂದು ವಿಶೇಷ. ನಾವು ಯಾಕಂತ ಹೇಳಿದ್ರೆ ಕರ್ನಾಟಕ ಹಾಗೆ ಕೇರಳ ಗಡಿ ಅಂತ ಹೇಳಿದ್ರೆ ಎರಡು, ಅಲ್ಲಿ ನೀಲಿ ಕಲರ್ ಬೋಟು, ಇಲ್ಲಿ ಇದು ವೈಟ್ ಕಲರ್ ಬೋಟು. ಹಾಗೆ ತಮಿಳ್ನಾಡ್ದು ಏನಾದರೂ ನೆನಪಿದ್ದೇನೆ ಕಲರು? ಪಚ್ಚೆ ಕಲರ್. ಹಸಿರು, ಗ್ರೀನ್ ಕಲರ್ ನೀವು ಹೇಳ್ತಾ ಇರೋದು. ಅದೇ ಹಸಿರು ಕಲರ್, ಗ್ರೀನ್ ಕಲರ್ ಹೇಳ್ತಾ ಇದ್ದಾರೆ. ಸರಿ, ಈಗ ಅವ್ರು ಏನು ಮಾಡ್ತಾರೆ, ಫೋನ್ ಮಾಡಿಬಿಡ್ತಾರೆ ಈ ರೀತಿ ಬೋಟ್ ಬಂದಿದೆ ಅಂತ ಹೇಳಿ. ಆಗ ನಿಮ್ಗೆ ಅವ್ರು ಬಂದು ಏನು ಫೈನ್ ಮಾಡ್ತಾರೆ? ಹೌದು ಸರ್, 2 ಲಕ್ಷ 3 ಲಕ್ಷ ಮೀನೆಲ್ಲ ತೆಗಿತಾರೆ. ತುಂಬ ವಿಶೇಷ ಒಂದು ಮಾತು ಹೇಳಿದ್ರು ಅವ್ರು. ಈಗ ಹೋದ ವರ್ಷ ನನ್ನ ಲೆಕ್ಕದಲ್ಲಿ ಒಂದು 80ರಿಂದ 100 ಬೋಟ್ ಹಿಡಿದಿದ್ದಾರೆ ಅವರು. ಇಲ್ಲಿ 12 ನಾಟಿಕಲ್ ಮೈಲಲ್ಲಿ 22 ಪೊಸಿಷನ್ ಅಲ್ಲಿ. ಅಲ್ಲಿ ಚೆರುತೂರ್ ಅಂದ್ರೆ ನಮ್ಮ ಕಾಂಜಂಗಾಡ್ ಬೋರ್ಡರ್ ಪಾಸ್ ಆಗಿ ಕೇರಳದಲ್ಲಿ ಅಲ್ಲಿ ಭಾರಿ ರಿಸ್ಕ್ ಅಂದ್ರೆ ಅವರು ಕೊಂಡೋಗುದೇ 4 ಬೋಟ್ 3 ಬೋಟ್ ಕೊಂಡೋಗ್ತಾರೆ. ಅಲ್ಲಿ ಪೇಪರ್ ಅಲ್ಲಿ ಆಲ್ರೆಡಿ ಹಾಕ್ತಾರೆ ಅವರು ಇಷ್ಟು ಫೈನ್ ಹಾಕಿದ್ದೇವೆ ಅಂತ. ಅಲ್ಲ, ಈಗ ಏನ್ ಮಾಡ್ಬಿಡ್ತಾರೆ, ಕಟ್ಕೊಂಡು ಹೋಗೇ ಬಿಡ್ತಾರೆ. ಕಟ್ಕೊಂಡು ಹೋಗ್ತಾರೆ, ಹಗ್ಗ ಹತ್ತಾರೆ ಬೋಟಿಗೆ 4-5 ಜನ. ನಾವು ಕೆಲವರು ಬಲೆ ಹಿಡಿದು ಓಡ್ತಾರೆ ಎದರಿ, ಕೆಲವರು ಸಿಕ್ಕಿ ಬೀಳ್ತಾರೆ. ಅಲ್ಲ, ಏನ್ ಪಿಸ್ತೂಲ್ ಹಿಡಿತಾರೆ? ಇಲ್ಲಲ್ಲ, ಕೆಲವರು ಫೋರ್ಜರಿ ಮಾಡಿ ಹಿಡಿತಾರೆ ಪಿಸ್ತೂಲ್. ಆದ್ರೆ ಇಲ್ಲಿವರೆಗೆ ಯಾರಿಗಾದ್ರೂ ಜೈಲಿಗೆಲ್ಲ ಹಾಕಿದಾರ? ಇಲ್ಲಲ್ಲ, ಜೈಲಿಗೆ ಹಾಕಲಿಲ್ಲ ಸರ್. 2-3 ದಿವಸ ಕುತ್ಕೊಳಿಸ್ತಾರೆ ಅಲ್ಲಿ. ಇಲ್ಲಿ ಅಲ್ಲ, ಅಲ್ಲಿ ಕೇರಳದಲ್ಲಿ ಬೋಟಲ್ಲಿ ಕೂರಿಸ್ತಾರೆ. 2 ದಿವಸ ಎಂದು 1 ವಾರವರೆಗೆ ಕೂರಿಸ್ತಾರೆ ಅಲ್ಲಿ. ಅದು ಮೀನೆಲ್ಲ ಹಾಳಾಗಿ ಹೋಗ್ತದೆ. ನಮ್ಮಿದ್ದ ಮೀನ್ಸ ನೀರಿಗೆ ಬಿಸಾಡುದು ಮೀನನ್ನು. ತುಂಬಾ ಎಷ್ಟು ನೋಡಿ, ಇಲ್ಲೊಂದೆಷ್ಟು ವಿಶೇಷ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಎಷ್ಟು ಸ್ಟ್ರಿಕ್ಟ್ ಆಗಿದೆ ಅನ್ನೋದಕ್ಕೆ ಕೇರಳದಲ್ಲಿ. ಆದ್ರೆ ಕರ್ನಾಟಕದಲ್ಲಿ ಯಾವ ರೂಲ್ಸು ಇಲ್ಲ. ಕರ್ನಾಟಕದಲ್ಲಿ ಯಾವ ರೂಲ್ಸ್ ಇಲ್ಲ, ಯಾರು ಬೇಕಾದ್ರೂ ಹಿಡ್ಕೊಂಡು ಹೋಗ್ಬೋದು. ಇಲ್ಲಿ ರೂಲ್ಸ್ ಇಲ್ಲ ಸರ್. ನಾನೇ ಫೋನ್ ಮಾಡಿ ಹೇಳ್ತೇನೆ ಸರ್, ಕೊಟ್ಟು 5,000 ರೂಪಾಯಿ ಇಲ್ಲಿ ಕೊಟ್ಟು ಚೀಟ್ ಮಾಡ್ತಾರೆ. ಇಲ್ಲಿ ಯಾರಿಗೆ ಎಂತಿಲ್ಲ, ಎಲ್ಲರೂ ದುಡಿಬಹುದು. ಇಲ್ಲಿ ನಮ್ಮ ಬಂದರಲ್ಲಿ ಹೈಯೆಸ್ಟ್ ಒರಿಸ್ಸಾ, ಜಾರ್ಖಂಡ್, ಕೇರಳ, ತಮಿಳ್ನಾಡು, ಆಂಧ್ರಲ್ಲಿ ದುಡಿಯುವುದು ಇಲ್ಲಿ ಬಂದು. ನಮಗೆ ಮಾತ್ರ ಕೇರಳಕ್ಕೆ ಹೋಗ್ಲಿಕ್ಕಿಲ್ಲ ಸರ್. ಕೇರಳ ಕೆಲಸಕ್ಕೆ ಹೋಗ್ಲಿಕ್ಕಿಲ್ಲ, ಕೇರಳ ಬೋರ್ಡ್ರಿಗೆ ಹೋಗ್ಲಿಕ್ಕೆ ಇಲ್ಲ, ಬಾರ್ಡ್ರಿಗೆ ಇಲ್ಲ, ಕಡಲಲ್ಲಿ ಹೋಗ್ಲಿಕ್ಕಿಲ್ಲ. ಅಲ್ಲಿ ಅವರು ಹಿಡಿತಾರೆ. ಸ್ವಲ್ಪ ದೂರ ಹೋದ್ರೆ ಅಲ್ಲಿ ಬೋಟ್ ಅವರು ಹೊಡಿತಾರೆ. ಎಷ್ಟು ಬೋಟ್ ಕ್ಲಾಸ್ ಊಟಿ ಮಾಡಿದ್ದಾರೆ, ಲಕ್ಕಿಲ್ಲ ಊಟಿ ಮಾಡಿದ್ದು. ಬೋಟಿಗೆ ಹತ್ತಿ ಮೀನು ತೆಗಿತಾರೆ ಸರ್, ಬೋರ್ಜರಲ್ಲಿ ಮೀನು ತೆಗಿತಾರೆ. ನೋಡ್ಬೋದು ನೋಡಿ, ಇದೊಂದು ಸಮುದ್ರದ್ದು ಸುಮಾರು ಸಮಸ್ಯೆಗಳು ನಮಗೂ ಗೊತ್ತಿರೋದಿಲ್ಲ. ಏನೆಲ್ಲ ಆಗುತ್ತೆ ಮೀನು ಹಿಡಿಯೋತ್ತಿಗೆ ಅವ್ರು ಹೇಳ್ತಾ ಇದ್ರೆ ತುಂಬ ಆಶ್ಚರ್ಯ ಆಗುತ್ತೆ. ಯಾಕೆಂದ್ರೆ ನಾವು ಸಾಮಾನ್ಯವಾಗಿ ಇದು ಜಗತ್ತಿಗೆ ಎಲ್ಲೂ ಬೆಳಕಿಗೂ ಬರೋದಿಲ್ಲ ಈ ವಿಷಯಗಳು. ಈಗ ಅದೇ ಹೇಳ್ತಾ ಇದ್ರು. ಹಾಗಾದ್ರೆ ಇದನ್ನ ಬೋಟಲ್ಲಿ ಫೋರ್ಜರಿನೂ ನಡೆಯುತ್ತೆ, ನಿಮ್ಮ ಮೀನನ್ನು ಕಸ್ಕೊಳ್ತಾರೆ, ಎಲ್ಲ ಮಾಡ್ತಾರೆ. ಸ್ವಲ್ಪ ಇದ್ದವರಿಂದ ಅಲ್ಲಿ ಲೋಕಲ್ಸ್ಗೆಲ್ಲ ಹಣ ಕೊಟ್ಟು ಸೆಟ್ಟಿಂಗ್ ಮಾಡ್ತಾರೆ ಸರ್. ಸ್ವಲ್ಪ ಇದ್ದವರು ಕೆಲವು ಬೋಟ್ ಅವರಲ್ಲಿ ಇದ್ದಾರೆ, ಒಂದು 10-15 ಬೋಟ್ನವರು ಅಲ್ಲಿ ಒಮ್ಮೆ ಹಿಡಿತಾರೆ. ಅಲ್ಲಿ ಲೋಕಲ್ ಒಂದು ತಿಂಗಳು 50,000 ರೂಪಾಯಿ ಕೊಡ್ತಾರೆ. ಇಲ್ಲಿ ಪೊಲೀಸ್ ಬೋಟ್ ಬಿಟ್ಟ ಕೂಡಲೇ ಅವ್ರಿಗೆ ಗೊತ್ತಾಗ್ತದೆ ಮೆಸೇಜ್. ಅವರು ಸೇಫ್ ಆಗ್ತಾರೆ. ಒಂದು 10-20 ಬೋಟ್ ಉಂಟು, ಒಂದು ನನಗೆ ಗೊತ್ತಿದ್ದದೆ. ಅವರು ಸೇಫ್. ಪಾಪದ ಹೋದವ ಸಿಕ್ಕಿ ಬಿದ್ದು ಕಲಾಸ್.
ಓ, ಅಲ್ಲಿಯೂ ಲಂಚ ನಡೀತಾಗಾದ್ರೆ ಆಲ್ರೆಡಿ ಫುಲ್ ಲಂಚ. ಫುಲ್ ಅಂದ್ರೆ ಕರ್ನಾಟಕದಿಂದ ಹೋದಂತವ್ರು ಒಂದು 20 ಬೋಟ್ ಅವ್ರದ್ದು ಯಾವ್ದು ಇರುತ್ತೆ ಅದಾಗುತ್ತೆ. ಹಾ. ಬಟ್ ಒಂದು ಮಾತು ಹೇಳ್ತಾ ಇದ್ರ, ನಾವು ಈಗ ಧಕ್ಕೆ ಏರಿಯಾ ನೋಡಿದ್ದು ಮಂಗಳೂರಿಂದು, ಅಲ್ಲಿ ಸುಮಾರು ಗುಂಡಾಗಿರಿ ಅಂತ ಹೇಳ್ತಾ ಇದ್ರ. ಹೌದು ಸರ್. ಈ ತಲ್ವಾರು, ಲಾಂಗು, ಮಚ್ಚು ಎಲ್ಲ ಇದಾವ ಅಲ್ಲಿ? ಎಲ್ಲ ಒಂದು ಕರ್ದಿ ಸಹ ಬಿದ್ದಿದ್ದಾರಲ್ಲ ಒಂದು ಟೈಮಲ್ಲಿ. ಹಾ? ಇಲ್ಲೆಲ್ಲ ಡೆಕ್ಕೆಲ್ಲಿ ಎಲ್ಲೆಲ್ಲಿ ಹುಡುಕಿದ್ರೆ ಸಿಗ್ಬೋದು ಅಷ್ಟುಂಟು. ಏನು ಎಲ್ಲ ಆಫೀಸಲ್ಲಿ ಉಂಟು ತಲ್ವಾರಲ್ಲ. ಹೌದಾ? ಅದೆಲ್ಲ ಮಾಮೂಲಿ. ನೋಡಿ, ಇದೊಂದು ವಿಶೇಷ. ಇವರೊಂದು ಹೊಸ ಸಾಮ್ರಾಜ್ಯದ ಕತೆ ಹೇಳ್ತಾ ಇದ್ದಾರೆ. ಧಕ್ಕೆ ಅಂದರೆ ಮೀನು ಹಿಡಿಯುವಂಥ ಬಂದರ್ ಜಾಗ. ನಾವು ಎಲ್ಲಿಂದ ಬಂದು ಈ ಭಾಗದಲ್ಲಿ ಈ ರೀತಿ ಸುಮಾರು ಅವ್ಯವಹಾರಗಳು ನಡೀತಾವೆ ಅನ್ನೋದಕ್ಕೆ ಇನ್ನೊಂದು ನೀವು ಒಂದು ವಿಷಯ ಹೇಳ್ತಾ ಇದ್ರೆ, ರೈಟರ್ ಅಂತ ಹೇಳ್ತಾ ಇದ್ರೆ. ರೈಟರ್ ಅಂತ ಹೇಳಿದ್ರೆ ಈ ಮೀನುಗಳನ್ನು ಯಾರು ತೊಗೊಂಡು ಹೋಗ್ತಾರೆ ಅಲ್ಲಿ ಇಳಿಸಿದ ನಂತರ ತಗೊಳ್ಳುವಂಥ ವ್ಯಕ್ತಿ, ಅಂದ್ರೆ ಏನು ಲೆಕ್ಕ ಬರೆಯುವಂಥವನು. ಬೋಟು ಒಂದು 5-6 ಬೋಟ್ ಇರ್ತದೆ ಸಾಹುಕಾರಿಗೆ, ಯಾರು ಓನರ್ಗೆ ಹಾ. ಅವರ ಕೆಲಸಕ್ಕೆ ಜನ ಅಂತ ಬೇಕಾಯ್ತು ರೈಟ್ರು. ಅವರು ಇರ್ತಾರೆ, ರೈಟರ್ ಇರ್ತಾರೆ. ಅವ್ರ ಲೆಕ್ಕಾಚಾರ ಎಲ್ಲ ಅವ್ರು ಬರೀತಾರೆ. ಲೆಕ್ಕಾಚಾರ ಬರೆಯೋರು. ಕೆಲವರಿಗೆ BP ಶುಗರ್ ಅಲ್ಲಿ ಇರ್ತದೆ, ಬಿಸಿಲಿಗೆ ನಿಲ್ಲಿಕ್ಕೆ ಆಗುದಿಲ್ಲ, ಹೋಗ್ತಾರೆ ಸೀದಾ. ಈ ಟನ್ನುಗಟ್ಟಲು 30 ಟನ್ 20 ಟನ್ ಮೀನುಗಾರಿ ಮಾಡಿ ಯಾರು ನಿಲ್ತಾರೆ? ಓ ಹಾ, ಸರಿ. ಆಗ ವ್ಯವಹಾರ ಹಿಂದೆ ಮುಂದೆ ಆಗ್ಬಿಡುತ್ತೆ, ಎಲ್ಲ ಮುಂದೆ ಆಗ್ತದೆ. ದುಡ್ಡು ಮಾಡ್ತಾರೆ ಚೆನ್ನಾಗಿ. ಒಂದು 100 ಬಾಕ್ಸ್ ಹೋದ್ರೆ 80 ಬಾಕ್ಸ್ ಲೆಕ್ಕಕ್ಕೆ 20 ಬಾಕ್ಸ್ ಮಾಯ, 20 ಬಾಕ್ಸ್ ಮಾಯ. ಅದಾಗಿ ಹೀಗಾಗಿ ರೈತರ ಶ್ರೀಮಂತರಿದಾರ. ಈಗ ರೈತರವರಿಗೆ ಬೋಟ್ ಇರೋದು ಮಂಗಳೂರು ಟಕ್ಕೆಯಲ್ಲಿ IS ಇರೋದು. ಈಗ ನಾವು ತಿರುಗುದ ಸರ್, ತಿರುಗುತ್ತಾ ಇದ್ರಲ್ಲ, ಸುಮಾರು ಅಂದ್ರೆ ರೈತರುಗಳೇ ಇಲ್ಲಿ ಶ್ರೀಮಂತರ. ಇಲ್ಲಿ ಸುಮಾರು ಬೋಟ್ ಫೀಲ್ಡ್ ಬಿಟ್ಟವರೇ ಜಾಸ್ತಿ ಇದ್ದಾರೆ ಸರ್. ಬೋಟ್ ಫೀಲ್ಡ್ ಬಿಟ್ಟವರು ಜಾಸ್ತಿ. ಕಾರಣ ಯಾಕೆಂದ್ರೆ ಪರಿಸ್ಥಿತಿ ಬ್ಯಾಡ್, ದುಡ್ಡಿಲ್ಲ. ಮುಂಚೆ ಆದ್ರೆ ಮರದ ಬೋಟು, ಸಣ್ಣ ಇಂಜಿನ್, ಡೀಸೆಲ್ 1000 ಲೀಟ್ರ್ 1,500 ಲೀಟ್ರ್, 2,000 ಲೀಟ್ರ್ ಹೋಗ್ತಿತ್ತು. ಆಗ ಡೀಸೆಲ್ಗೆ ಚೀಪ್ ಆ್ಯಂಡ್ ಚೀಪ್ ರೇಟ್. ಈಗ ಬೋಟ್ ದೊಡ್ಡ ಬೋಟು, ಇಂಜಿನ್ ದೊಡ್ಡ ಇಂಜಿನ್, ಡೀಸೆಲ್ಗೆ 76 ರೂಪಾಯಿ ರೇಟ್. ಬೋಟ್ನವ್ರಿಗೆ ಭರಿಸೋದಿಲ್ಲ. 8 ಲಕ್ಷ 7 ಲಕ್ಷ ಫಿಶಿಂಗ್, 7 ಲಕ್ಷ 6 ಲಕ್ಷ ಫಿಶಿಂಗ್ ಆದರೆ 1 ರೂಪಾಯಿ ಉಳಿಯುವುದಿಲ್ಲ. ಎಲ್ಲಿಂದ ಅಂತ ಆಗ್ತಾರೆ ಸರ್? ಹಣ ಇದ್ದವನು ಹಾಕ್ತಾರೆ, ಇಲ್ಲದವ್ರು ಎಂತ ಮಾಡ್ತಾರೆ? ಲಾಸಲ್ಲಿ ಹೋಗ್ತಾರೆ. ಮರದಾಗಿ ಬೋಟ್ ಮಾಡೋರು ಬೋಟೇ ಮಾಡ್ತಾರೆ, ಮೀನಿನ ವ್ಯಾಪಾರ ಮಾಡೋದಿಲ್ಲ. ಅವ್ರು ಬೇರೆ ಎಂತಿಲ್ಲ, ಬೋಟೇ ಮಾಡ್ತಾ ಹೋಗ್ತಾರೆ. 10-20 ಬೋಟ್. ಅವ್ರು ಬೇರೆಯವರಿಗೆ ಒಂದು ಸಪೋರ್ಟ್ ಸಹ ಮಾಡೋದಿಲ್ಲ ಮಾಡಿ ಅಂತ. ಅವ್ರು ಎದುರಿ ಒಬ್ಬರಿಗೆ ಕೊಡ್ತಾರೆ, ಮೊದಲು ಕೊಡ್ಲಿಕ್ಕೆ ಸಹ ತರ್ತಾರೆ. ಅವ್ನು ಹಣ ಬಾಕಿ ಆಗ್ತದೆ. ಇನ್ನೊಂದು ಬಾಕ್ಸ್ ಬಿಟ್ಟು ಇನ್ನೊಂದು ಬಾಕ್ಸ್ಗೆ ಕೋಟಿಗಟ್ಟಲೆ ಅಲ್ಲಿ ಬಾಕಿ ಇರ್ತದೆ, ಎಲ್ಲ ಪುಸ್ತಕ. ಒಂದು ವಿಷಯ ಅಂದ್ರೆ, ಈಗ ನೋಡಿ, ಇದು ಬಲೆ ಏನ್ ಮೇಲ್ ಬರ್ತಾ ಇದೆಲ್ಲ, ಏನಿದು? ಅದು ಬಲೆ ಬೋರ್ಡ್ ಬಂದು ಸರ್, ಬಲೆ ಮೇಲೆ ಬಂದು ಸರ್. ಈಗ ಹೋಗ್ತಾ ಇದ್ದಾರೆ, ಈಗ ಬಲೆ ಇಡ್ತಾರೆ. ಈಗ ಮತ್ತೆ ಹೌದು ಸರ್, ಇಳಿತಾರೆ ಈಗ. ಈಗ ಎಷ್ಟು ದೂರ ಹೋಗಿತ್ತಂತೀರ ಮೀನು? ಮೀನೀಗ ಬಲೆ ಎಲ್ದ ಮೇಲೆ ಗೊತ್ತಾಗ್ತದೆ ಸರ್, ಎಷ್ಟು ಮೀನು ಅಂತ ಬಲೆ ಎಲ್ದ ಮೇಲೆ ಗೊತ್ತಾಗ್ತದೆ. ಓಹೋ, ಏನ್ ಬಂತು ಇದು ಒಂಥರ ಲಕ್ಕಿ ಇದ್ದಾಗಲ್ಲ ಸರ್? ಹೌದು ಸರ್, ಲಕ್ಕಿ ಇದ್ದಾಗೆ ಸರ್. ಇದು ಲಕ್ಕಿ ಇದ್ದಾಗೆ. ಎಷ್ಟು ಮೀನ್ ಸಿಗುತ್ತೆ ಏನಂತ ಗೊತ್ತಾಗೋದಿಲ್ಲ. ನಿಮ್ಮ ಪ್ರಕಾರ ಏನಂತೀರಾ? ಏನಾದ್ರು ಮೀನ್ ಇದೆನಾ? ಅದು ಬಲೆ ಇಲ್ದ ಮೇಲೆ ಗೊತ್ತಾಗ್ತದೆ ಸರ್. ಫಾರೆನ್ ಬರ್ಬೇಕು ಸರ್. ಹೌದಾ? ಅಂದ್ರೆ ಇದು ಫೈನಲ್ ಬಂದಿಲ್ಲ? ಇಲ್ಲ. ಬೇಜಾರಲ್ಲಿದೆ ಸ್ವಲ್ಪ. ಯಾಕಂತ ಮೀನು ಕಡಿಮೆ ಬಂತು ಹೊರಗೆ ಅಂದ್ರೆ ಅದರ ಅರ್ಥ ಮತ್ತೆ ಹಿಡಿತಾ ಇರ್ತಾರೆ. ಸೊ ಒಂದು ಟ್ರಿಪ್ ಬಂತು ಮೀನು. ನೋಡಿ ಹೇಳಿ ಜೋ. ಈಗ ಇದು ಏನೇನು ಮೀನು? ಇದು ಎಷ್ಟು ಸರ್? ಇದು ಯಾವ ಮೀನು? ಒಂದು ನಿಮಿಷ. ಅಲ್ಲ, ಹಾವು ಅದು ಅಲ್ಲಲ್ಲ? ಹಾಂ. ಮಂಗಳೂರು ಬಂದರ್ನಿಂದ ನಾವು ಬೋಟ್ ಹೊರಡ್ತಿದ್ದು. ಬೋಟ್ ಡ್ರೈವಿಂಗ್ ಮಾಡ್ತಾ ಇದ್ರ ನೀವು? ಏನು ಆ್ಯಕ್ಚುಲಿ ಡ್ರೈವರ್ಗೆ ಲೈಸೆನ್ಸ್ ಇರುತ್ತಾ ನಿಮಗೆ?
ಲೈಸೆನ್ಸ್ ಅಂತ ಏನು ಇರಲ್ಲ. ನಮ್ಮ ಮೇಯ್ನಾಗಿ ಬೋಟಿದೊಂದು ಆರ್ ಸಿ ಮತ್ತು ಬೋಟಿದ ಲೈಸೆನ್ಸ್ ಇರುತ್ತೆ ಅಷ್ಟೇ. ನಮ್ಮದು ಪ್ರೂಫ್ ಅಂದರೆ ಆಧಾರ್ ಕಾರ್ಡ್ ಮತ್ತು ಐ ಡಿ ಕಾರ್ಡ್ ಅಷ್ಟೇ. ಅಂದ್ರೆ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಅಂತಿಲ್ಲ ನಮಗೆ. ಬೋಟ್ ನಡೆಸೋದಕ್ಕಿಲ್ಲ. ಇಲ್ಲ ಅಂತ ಹಾಗಂತ ಯಾವುದಿಲ್ಲ ಲೈಸೆನ್ಸ್. ಏನು ಬೇಕು? ಆಧಾರ್ ಕಾರ್ಡ್ ಬೇಕು. ಆಧಾರ್ ಕಾರ್ಡ್ ಮತ್ತು ಐ ಡಿ ಇದ್ರೆ ಆಯಿತು ದುಡಿಯೋರ್ದೆಲ್ಲ. ಹೌದು, ಕರೆಕ್ಟ್. ಈಗ ನಾವು ರಸ್ತೆಯಲ್ಲಿ ಹೋಗ್ತೇವೆ, ಪೊಲೀಸರು ನಮ್ಮನ್ನ ಬೈಕು ಕಾರಿಂದೆಲ್ಲ ನಿಲ್ಲಿಸಿ ಹಿಡಿತಾರೆ. ಏನು ನಿಮಗೆ ಯಾರು ಹಿಡಿತಾರೆ ಇಲ್ಲಿ? ನಮಗೆ ಇಲ್ಲಿ ನಮ್ಮ ಕಸ್ಟಮ್ ಬೋಟ್ ಅವರು ಇದ್ದಾರಲ್ಲ, ಅವ್ರು ಹಿಡಿತಾರೆ. ಅವ್ರು ಬರ್ತಾರೆ. ಅವ್ರು ಬರ್ತಾರೆ, ಬಂದು ಇಲ್ಲಿ ನಿಲ್ಲಿಸ್ತಾರೆ. ಬಂದು ಹತ್ರ ನಿಲ್ಲಿಸ್ತಾರೆ. ಇಲ್ದಿದ್ರೆ ಅವ್ರದ್ದು ಚಿಕ್ಕ ಬೋಟ್ ಇರುತ್ತೆ, ಅದು ಬಿಡ್ತಾರೆ. ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೇಳ್ತಾರೆ. ಬೋಟಿದ ಆರ್ ಸಿ ಮತ್ತು ಬೋಟಿದು ಲೈಸೆನ್ಸ್ ಕೇಳ್ತಾರೆ. ಮತ್ತೆ ಎಷ್ಟು ಜನ ಇದ್ದೀರಿ, ಎಲ್ಲರದ್ದು ಆಧಾರ್ ಕಾರ್ಡ್ ಇದೆ ಅಂತ ಎಲ್ಲ ಚೆಕ್ ಮಾಡ್ತಾರೆ. ಮತ್ತು ಬೋಟಲ್ಲಿ ಮೇಯ್ನ್ ಆಗಿ ಲೈಫ್ ಜಾಕೆಟ್ ಇರಬೇಕಂತ ಹೇಳ್ತಾರೆ. ಅಂದ್ರೆ ಲೈಫ್ ಜಾಕೆಟ್ ಇರಲೇಬೇಕು ಕಂಪಲ್ಸರಿ. ಈಗ ಈ ಬೋಟಲ್ಲಿ ಲೈಫ್ ಜಾಕೆಟ್ ಇದೆನಾ? ಇದೆ. ಅದು ನಮ್ಮ ಸೇಫ್ಟಿಗೆ ಎಲ್ಲ ಇಟ್ಕೊಂಡಿರ್ತೇವೆ. ಅಲ್ಲ, ಈಗ ನನಗೊಂದು ಹೇಳಿ, ಅಂದ್ರೆ ಈ ಬೋಟಲ್ಲಿ ಏನಂತ ಹೇಳಿದ್ರೆ, ಇದು ಅವ್ರು ಬಂದು ಬರೀ ಲೈಸೆನ್ಸು ಆಧಾರ್ ಕಾರ್ಡ್ ಅಷ್ಟೇ ಕೇಳ. ಆರ್ ಸಿ ಬುಕ್ ಇನ್ ಕೇಸ್ ಆರ್ ಸಿ ಬುಕ್ಕು ನಿಮ್ದು ಇದು ಇರಲಿಲ್ಲ ಅಂದ್ರೆ ಏನು ಮಾಡ್ತಾರೆ? ಆ ಥರ ಏನಾದ್ರು ಇಲ್ಲಿದ್ರೆ ಅಂದರೆ ಸೀದಾ ಹೊಲ್ಗೋಗ್ಲಿಕ್ಕೆ ಹೇಳ್ತಾರೆ. ತಗೊಂಡು ಬೋಟ್ ಸೀದಾ ಬಲೆಯೆಲ್ಲ ಹಿಡ್ದು ಸೀದಾ ಹೊಲ್ಗೋಗಿ ಅಂತ ಹೇಳ್ತಾರೆ. ಅಲ್ಲಿಗೆ ಸೀದಾ ನಿಮ್ಮ ಧಕ್ಕೆಗೆ ಹೋಗಿ ಬೋಟ್ ಕಟ್ಟಿ ಅಂತ ಹೇಳ್ತಾರೆ. ಪುನಃ ಬರಬೇಡಿ ಅಂತ ಹೇಳ್ತಾರೆ, ಯಾವುದು ಪ್ರೂಫ್ ಇಲ್ದಿದ್ರೆ. ಹೌದಾ? ಆಮೇಲೆ ಇನ್ನೊಂದು ಇವ್ರೆ ಆಧಾರ್ ಕಾರ್ಡ್ ಅಂತ ಹೇಳ್ತೀರಲ್ಲ ನೀವು. ಹೌದೌದು. ಆಧಾರ್ ಒಂದು ವೇಳೆ ಈ ಬೇರೆ ಊರಿನವ್ರು ಇರ್ತಾರೆ, ಇವ್ರು ಆಧಾರ್ ಇಲ್ಲ ಅಂದ್ರೆ? ಆಧಾರ ಇಲ್ಲಿ ಅಂದರೆ ಸ್ವಲ್ಪ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಅವ್ರು ಯಾರಂತ ನಮ್ಗೆ ಗೊತ್ತಿಲ್ಲಲ್ಲ. ಬೇರೆ ಊರವರೆಲ್ಲ ಕರ್ಕೊಂಡು ಬಂದು ನೀವು ದುಡಿತೀರಲ್ಲ, ಯಾವ ಆಧಾರದ ಮೇಲೆ ನೀವು ಅವ್ರ ಜೊತೆ ದುಡಿತೀರಿ ಗ್ಯಾರಂಟಿ ಇಲ್ಲ. ಏನಾದರೂ ಪ್ರಾಬ್ಲಮ್ ಆದರೆ ನಿಮಗೆ ಅವ್ರದ್ದು ಏನಾದರೂ ಪ್ರೂಫ್ ಇದ್ದರೆ ನಿಮಗೂ ಒಳ್ಳೆಯದಲ್ಲ. ಆ ಥರ ಎಲ್ಲ ಇರುತ್ತೆ. ಸೊ ಹಾಗೆ ಈಗ ನೀವು ಬೆಳಗ್ಗೆಯಿಂದ ಶುರು ಮಾಡಿದ್ರಲ್ಲ ಬೋಟ್, ಎಷ್ಟು ಲೀಟ್ರ್ ಡೀಸೆಲ್ ಹೋಗುತ್ತೆ ಇವ್ರೆ? ನಮಗೆ ಕಡಿಮೆ ಅಂದರೆ ಒಂದು ದಿವಸದ ದುಡಿಮೆ ಅಂದರೆ ಒಂದು 70-80 ಲೀಟ್ರ್ ಡೀಸೆಲ್ ಹೋಗುತ್ತೆ. ಆದರೆ ಇವತ್ತೀಗ ಮೀನು ಸಿಕ್ತೀಗ. ಹೌದೌದು. ಆದ್ರೆ ಲಾಸೇ ಅಂತೀರಲ್ಲ? ಲಾಸೇ ಸರ್. ಏನು ಲಾಭ ಇಲ್ಲ. ಇವಾಗ ಡೀಸೆಲ್ ಮತ್ತೆ ಜನರಿಗೆ ಕೊಟ್ಟರೆ ನಮ್ಗೆ ಏನು ಉಳಿಯಲ್ಲ. ಮತ್ತೆ ಅವ್ರು ಇವಾಗ ರೇಷನ್ಗೆಲ್ಲ ಕೊಡಬೇಕಲ್ಲ. ನಾವು ಇವಾಗ ಫಿಶಿಂಗ್ ಮಾಡಲಿಕ್ಕೆ ಬಂದರೆ ನಮ್ಮ ರೇಷನ್ ಖರ್ಚೆಲ್ಲ ಒಂದು ಮಧ್ಯಾಹ್ನ ತನಕ ದುಡಿತಾ ಮೀನಿದ್ರೆ ಮಧ್ಯಾಹ್ನ ತನಕ ಇದ್ದರೆ ಏನಾದರೂ ಉಳಿಯುತ್ತೆ ಎಂದು. ಕಡಿಮೆ ಅಂದರೆ ಒಂದು 20,000 ಆ ಥರ ಎಲ್ಲ ಫಿಶಿಂಗ್ ಆಗಬೇಕು ಸರ್. 15,000 ಆದರೆ ಅಂತ ಏನು ಉಳಿಯಲ್ಲ. ಡೀಸೆಲ್ಗೆ ಮತ್ತು ಜನರಿಗೆ ಪರ್ಸೆಂಟೇಜ್ ಅಂದರೆ ಅಲ್ಲೇ ಆಗುತ್ತೆ, ನಮಗೆ ಅಂತ ಉಳಿಯಲ್ಲ. ಈಗ ನೀವು ಹೇಳ್ತಾ ಇದ್ರೆ ಮಂಗಳೂರು ಧಕ್ಕೆ ಇದೆ ಅಲ್ಲ, ಅಲ್ಲಿ ಹಡಗು ಈ ಚಿಕ್ಕ ನಿಮ್ಮದು ಡೋಣಿ, ಯಾಕೆಂದರೆ ಆ್ಯಕ್ಚುಲಿ ನಾವು ಇವತ್ತು ಮಾಡ್ತಾ ಇದ್ದಿದ್ದಂಥದ್ದು ಚಿಕ್ಕ ಡೋಣಿಯಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮನ ನೀವು ಚಿಕ್ಕ ಡೋಣಿ ಅಂತ ಹೇಳಿದ್ರಲ್ಲ, ಅಲ್ಲಿ ಏನು ನಿಲ್ಲಿಕ್ಕೆ ಹೋದಾಗ ಸಮಸ್ಯೆ ಆಗುತ್ತಾ? ಅಂದರೆ ನಿಲ್ಲಿಸೋದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ ನಮಗೆ. ಏನಾಗುತ್ತೆ? ಇದು ಡೀಪ್ ಬೋಟ್ ಅವರು ಇದ್ದಾರಲ್ಲ, ದೊಡ್ಡ ಬೋಟ್ ಅವರು, ನಾವು ಒಂದು ಜಾಗದಲ್ಲಿದ್ದರೆ ಧಕ್ಕೆಗೆ ಒಂದು ಜಾಗದಲ್ಲಿ ಇಟ್ಕೊಂಡು ಬೋಟ್ ಕಟ್ಟಿದ್ರೆ ಅವ್ರು ಬಂದ ತಕ್ಷಣ ನಾವು ಬೋಟ್ ತೆಗಿಲೇಬೇಕು. ಇಲ್ಲದಿದ್ರೆ ನಮ್ಮ ಬೋಟ್ ಡ್ಯಾಮೇಜ್ ಆಗುತ್ತೆ. ಅಲ್ಲ, ಅವ್ರು ಮೆಲ್ಲ ಬಂದರೂ ನಮ್ಮ ಬೋಟ್ ಡ್ಯಾಮೇಜ್ ಆಗುತ್ತೆ. ಅದು ಕಬ್ಬಿಣದಲ್ಲ ಸರ್, ನಮ್ದೆಲ್ಲ ಇದು ಸ್ವಲ್ಪ ಡ್ಯಾಮೇಜ್ ಆದರೂ ಒಳಗಡೆ ಎಲ್ಲ ಹೋಗುತ್ತೆ. ನೀರೆಲ್ಲ ಬಂದರೆ ತುಂಬ ಪ್ರಾಬ್ಲಮ್. ಅವ್ರು ಹೇಳ್ತಾರೆ ಏನಾದರೂ ಆದರೆ ನಾವು ದುಡ್ಡು ಕೊಟ್ಟು ಕೆಲಸ ಮಾಡಿಸ್ತೀವಿ ಅಂತ. ನಮ್ಮದು ಇಲ್ಲಿ ವರ್ಕ್ ಎಲ್ಲ ಹೋಯ್ತು ಸರ್. 4-5 ದಿವಸ ವರ್ಕ್ ನಿಲ್ಲುತ್ತೆ, ರಿಪೇರಿ ನಿಲ್ಲುತ್ತೆ, ಇಲ್ಲಿದ್ದಂಥ ಕೆಲಸಗಾರ ಬಿಟ್ಟು ಹೋಗ್ಬಿಡ್ತಾರೆ. ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಇದೆಲ್ಲ ಸಮಸ್ಯೆಗಳಿದೆ. ಏನು ನಿಮ್ಮ ಹೆಸರು? ನನ್ನ ಹೆಸರು ನಿಶಾನ್ ಅಂತ. ಯಾಕೆ ನೀವು ಏನು ಎಜುಕೇಶನ್ ಏನು ಮಾಡಿದ್ರಾ? ಎಜುಕೇಶನ್ 10th SLC. ಯಾಕೆ ಮುಂದೆ ಓಡಲಿಲ್ವಾ? ಇಲ್ಲ, ಇಂಟ್ರೆಸ್ಟ್ ಇರಲಿಲ್ಲ. ಅದಕ್ಕೆ ಬೋಟಲ್ಲೇ ಇಂಟ್ರೆಸ್ಟ್ ಇತ್ತಾ? ಬೋಟಲ್ಲೇ ಇಂಟ್ರೆಸ್ಟ್ ಇತ್ತು. ಎಷ್ಟು ವರ್ಷ ಆಯ್ತು ಈಗ? ಒಂದು 15 ವರ್ಷ ಆಯ್ತು. ಬೋಟಲ್ಲೇ ಇದ್ದೀರಾ? ಬೋಟಲ್ಲಿ ಮೊದಲೆಲ್ಲ ದೋಣಿಗೆ ಹೋಗ್ತಿದ್ವಿ. ದೋಣಿಯಲ್ಲಿ ಮತ್ತೆ ದೋಣಿ ಮೀನು ಕಡಿಮೆ ಆಯ್ತಂದ ಮತ್ತೆ ಬೋಟ್ಗೆ ಬರ್ಲಿಕ್ಕೆ ಶುರು ಮಾಡಿ. ದೋಣಿ ಚಿಕ್ಕದು? ಚಿಕ್ಕ ದೋಣಿ. ಅಲ್ಲಿಂದ ಮತ್ತೆ ಇಲ್ಲಿ ನದಿಯಿಂದ ಮತ್ತೆ ಸಮುದ್ರಕ್ಕೆ ಬಂದು ನದಿಯಿಂದ ಸಮುದ್ರಕ್ಕೆ ಬಂದು